ಎಲ್ಲರಿಗೂ ನಮಸ್ಕಾರ. ಇವತ್ತು PSI 2019 ನಡೆದಿರುವ 200 ಪೋಸ್ಟ್ PSI ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಮೊದಲನೇ ಭಾಗ ಆಗಿರುತ್ತೆ. ಪ್ರತಿದಿನ ನಾವು ಡಿಸ್ಕಷನ್ ಮಾಡೋಣ, ಯಾಕೆಂತಂದರೆ ರಿವಿಷನ್ ಆಗ್ತಾ ಇರುತ್ತೆ ನಿಮಗೆ. ಮೊದಲನೇದು, ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು ಅಂತ ಕೇಳಿದ್ದಾರೆ. ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು ಅಂತಂದರೆ ಸಾರಜನಕ ಆಗಿರುತ್ತೆ. ಇದು 78% ಇದು ಗಾಳಿಯಲ್ಲಿ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಒಣ ಐಸ್ ಎಂದರೇನು ಅಂತ ಕೇಳಿದ್ದಾರೆ. ಒಣ ಐಸ್ ಎಂದರೇನು ಎಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಟ್ಟಿಯಾದ ಇಂಗಾಲದ ಡೈಆಕ್ಸೈಡ್ ಅಂತ, ಅಥವಾ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಒಮ್ಮೊಮ್ಮೆ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿರ್ತಾರೆ, ಕೇಳಿರ್ತಾರೆ. ನೀವು ಇಂಗ್ಲೀಷ್ನು ಕೂಡ ಆನ್ಸರ್ನ ನೀವು ನೋಡ್ಕೋಬೇಕಾಗುತ್ತೆ. ಮೂರನೇದು, ಗ್ರಾಫೈಡ್ ರಾಡುಗಳನ್ನು ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅಂದರೆ ಗ್ರಾಫೈಡ್ ರಾಡುಗಳನ್ನು ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶ ಏನಪ್ಪ ಅಂದರೆ, ಆನ್ಸರ್ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳನ್ನಾಗಿ ಪರಿವರ್ತಿಸುತ್ತದೆ. ಅಂದರೆ ಇದು ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳನ್ನಾಗಿ ಪರಿವರ್ತಿಸುತ್ತದೆ. ಆದ್ದರಿಂದ ಗ್ರಾಫೈಡ್ ರಾಡುಗಳನ್ನು ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸ್ತಾರೆ. ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಈರು ಕಾಗದವು ಶಾಯಿಯನ್ನು ಈರುವ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ ಅಥವಾ ಯಾವುದನ್ನು ಒಳಗೊಂಡಿರುತ್ತದೆ ಅಂತ ಕೇಳ್ತಾರೆ. ಈರು ಕಾಗದವು ಶಾಯಿಯನ್ನು ಈರುವ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ ಯಾವುದು ಅಂದರೆ ಲೋಮನಾಳ ಕ್ರಿಯೆ. ಯಾವುದು ಆನ್ಸರ್ ಇದಕ್ಕೆ ಅಂದರೆ ಲೋಮನಾಳ ಕ್ರಿಯೆ. ಅಥವಾ ಇದಕ್ಕೆ ಇಂಗ್ಲೀಷಲ್ಲಿ ಒಮ್ಮೊಮ್ಮೆ ಇಂಗ್ಲೀಷಲ್ಲಿ ಕೊಟ್ಬಿಟ್ಟಿರ್ತಾರೆ ಕೆಪಿಲರಿ ಆ್ಯಕ್ಷನ್ ಅಂತ. ನಿಮಗೆ ಕನ್ನಡದಲ್ಲಿ ಲೋಮನಾಳ ಕ್ರಿಯೆ ಅಂತ ಕೊಟ್ಟೇ ಇರಲ್ಲ, ಕೆಪಿಲರಿ ಆ್ಯಕ್ಷನ್ ಅಂತ ಕೊಟ್ಟಿರ್ತಾರೆ. ಸೊ ನೀವು ಇಂಗ್ಲೀಷಲ್ಲೂ ಕೂಡ ನೋಡ್ಕೋಬೇಕಾಗುತ್ತೆ. ಇದರ ಆನ್ಸರ್ ಬಂದ್ಬಿಟ್ಟು ಕೆಪಿಲರಿ ಆ್ಯಕ್ಷನ್ ಅಂತನ ಇರುತ್ತೆ. ಐದನೇ ಕ್ವಶನ್ ಬಂದ್ಬಿಟ್ಟು ಘನಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ. ಅಂದರೆ ಘನಸ್ಥಿತಿಯಿಂದ ದ್ರವಕ್ಕೆ ಬರದೆ ಡೈರೆಕ್ಟಾಗಿ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನಂತಾರೆ? ಸಬ್ಲಿಮೇಷನ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿ ಆನ್ಸರ್ ಇದಕ್ಕೆ ಸಂಸ್ಕರಣ ಅಂತ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಇಂಗ್ಲೀಷಲ್ಲಿ ಒಮ್ಮೊಮ್ಮೆ ಸಬ್ಲಿಮೇಷನ್ ಅಂತ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಆರನೇ ಕ್ವಶನ್ನು, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನೂ ಹೊಂದಿರುವುದು ಯಾವುದು ಅಂತ ಕೇಳಿದ್ದಾರೆ. ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನೂ ಹೊಂದಿರೋದು ಯಾವುದು ಅಂದರೆ ಡೋಲೋಮೈಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ ಡೋಲೋಮೈಟ್. ನೆಕ್ಸ್ಟ್ 7, HClನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡದ ಲೋಹ ಯಾವುದು ಅಂತ ಕೇಳಿದ್ದಾರೆ. HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. HClನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡದ ಲೋಹ ಯಾವುದು ಅಂದರೆ ಬೆಳ್ಳಿ. ಯಾವುದು ಅಂದರೆ ಬೆಳ್ಳಿ, ಸಿಲ್ವರ್. ಇದಕ್ಕೆ ಆನ್ಸರು ಸಿಲ್ವರು. ನೆಕ್ಸ್ಟ್ 8ನೇದು, ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಯಾವ ರೀತಿ ಪರಿವರ್ತನೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಯಾವ ರೀತಿ ಅಂದರೆ ಪರ್ಯಾಯ ವಿದ್ಯುತ್ನಿಂದ ನೇರ ವಿದ್ಯುತ್ಗೆ. ಕೆಲವೊಮ್ಮೆ ನಿಮಗೆ ಇಂಗ್ಲೀಷಲ್ಲಿ AC to DC ಅಂದರೆ ಆಲ್ಟರ್ನೇಟಿವ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್ ಅಂತ ಕೊಟ್ಟಿರ್ತಾರೆ. ಸೊ ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಯಾವ ರೀತಿ ಪರಿವರ್ತನೆ ಹೊಂದುತ್ತೆ ಅಂತ ಹೇಳಿದ್ರೆ AC to DC ಅಂದರೆ ಆಲ್ಟರ್ನೇಟಿವ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್, ಅಥವಾ ಕನ್ನಡದಲ್ಲಿ ಪರ್ಯಾಯ ವಿದ್ಯುತ್ನಿಂದ ನೇರ ವಿದ್ಯುತ್ಗೆ ಇದು ಬದಲಾವಣೆಯನ್ನು ಹೊಂದುತ್ತೆ. ನೆಕ್ಸ್ಟು 9th ಕ್ವಶನ್ನು, ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಯಾವ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಆಪ್ಷನ್ ಸಿ, ಪೆಲ್ಟಿಯರ್ ಪರಿಣಾಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಯಾವ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಪೆಲ್ಟಿಯರ್ ಪರಿಣಾಮ. 10ನೇದು, ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳು ಏಕೆಂದರೆ ಅಂತ ಕೇಳಿದ್ದಾರೆ. ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳು ಏಕೆಂದರೆ ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ. ಏನಾಗಿರ್ತವೆ ಅಂದರೆ ಅನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 11ನೇದು, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಅಂದರೆ ಎಲ್ಲೆಡೆ ಚೆದುರುವಿಕೆ. ಒಮ್ಮೊಮ್ಮೆ ನಿಮಗೆ ಇದನ್ನ ಇಂಗ್ಲೀಷಲ್ಲಿ ಕೇಳಿರ್ತಾರೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಇಂಗ್ಲೀಷಲ್ಲೂ ಕೂಡ ಇದನ್ನು ತಿಳ್ಕೊಬೇಕಾಗಿರುತ್ತೆ. ಇದಕ್ಕೆ ಆನ್ಸರ್ ಏನು ಅಂದರೆ ಎಲ್ಲೆಡೆ ಚೆದುರುವಿಕೆ. 12ನೇದು, ಎರಡು ವಿಭಿನ್ನ ತೂಕದ ದೇಹಗಳು ಪ್ರಾರಂಭಿಕವಾಗಿ ಸ್ಥಿರ ಸ್ಥಿತಿಯಲ್ಲಿದ್ದು ನಂತರ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದ ಬಲ ಉಪಯೋಗ ಮಾಡಿದಾಗ ಈ ಎರಡು ದೇಹಗಳು ಸಮಾನಾಂತರ ಡ್ಯಾಶ್ ಪಡೆದುಕೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆವೇಗ.
ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡವುಗಳಲ್ಲಿ ಯಾವುದು ವಿದ್ಯುತ್ ಕಾಂತದ ಒಳಭಾಗಕ್ಕೆ ಸೂಕ್ತವಾಗಿದೆ? ಅಂದರೆ ವಿದ್ಯುತ್ ಕಾಂತದ ಒಳಭಾಗದಲ್ಲಿ ಯಾವುದು ಏನನ್ನು ಹೊಂದಿರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆದು ಕಬ್ಬಿಣ ಆಗಿರುತ್ತೆ ಆನ್ಸರು. 14ನೇ ಕ್ವಶನ್, ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ ಅಂತ ಕೇಳಿದ್ದಾರೆ. ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಇದಕ್ಕೆ ಸರಿಯಾದ ಆನ್ಸರ್ ಶನಿ ಗ್ರಹ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಅಂತ ಕೇಳಿದ್ದಾರೆ. ಸೂರ್ಯನಲ್ಲಿರುವ ಪ್ರಮುಖವಾದ ಅನಿಲಗಳು ಯಾವುವು ಎಂದರೆ ಒಂದು ಜಲಜನಕ, ಇನ್ನೊಂದು ಈಲಿಯಂ. ಇದಕ್ಕೆ ಸರಿಯಾದ ಉತ್ತರ ಜಲಜನಕ ಮತ್ತು ಈಲಿಯಂ ಆಗಿದೆ. ನೆಕ್ಸ್ಟ್ ಕ್ವಶನ್, ಸೂಪರ್ ಕಂಡಕ್ಟರ್ಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಸೂಪರ್ ಕಂಡಕ್ಟರ್ಗಳು ಅಂದರೆ ಏನು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದರೆ ವಿದ್ಯುತ್ ಹರಿವಿಕೆಗೆ ಪ್ರತಿರೋಧ ತೋರುವುದಿಲ್ಲ. ಸೂಪರ್ ಕಂಡಕ್ಟರ್ಗಳು ಏನು ಮಾಡ್ತವೆ ಅಂದರೆ ವಿದ್ಯುತ್ ಹರಿವಿಕೆಗೆ ಪ್ರತಿರೋಧವನ್ನು ತೋರುವುದಿಲ್ಲ. ಇದೇ ರೀತಿ ನೆಕ್ಸ್ಟ್ ಈಗ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಕ್ಲಿಯರ್ ಮಾಡ್ತೀವಿ ನಿಮಗೆ. ಸೊ ಇದೇ ರೀತಿ ಕ್ವಿಕ್ ರಿವಿಷನ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ ನಿಮಗೆ ಬೇಗ ಡೈಲಿ ನಿಮಗೆ ಕ್ವಿಕ್ ರಿವಿಷನ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ ಕವರ್ ಆಗಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.